ಉನ್ನತ ಅಧಿಕಾರಿಗಳನ್ನ ಮಾಡಿಸ್ಬೇಕು ಅಂತ ಅನ್ನಿಸಿದ್ರೆ ಅದು ಕೊಡುವಂಥದ್ದು. ಅದನ್ನು CID ಕೊಟ್ಟಿದ್ದಾರೆ. ನಾನು ಕೂಡ ಮೊದಲಿನಿಂದ ಒತ್ತಾಯ ಮಾಡ್ತಿದ್ದೆ, ಸತ್ಯಾಸತ್ಯಗಳು ತಿಳಿದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದೆ. CID ಕೊಟ್ಟಿದ್ದಾರೆ. ಈಗ ಘಟನೋತ್ತರವಾಗಿ ನಡೆದ ಸ್ಫೋಟ ಮತ್ತು ಭ್ರಷ್ಟಾಚಾರ ಅದು ತಮಿಳುನಾಡಿನ ಕೆಲವು ಸಂಘಟನೆಗಳು ಕೈವಾಡ ಇದೆ, ಅದು ತನಿಖೆ ಆಗಬೇಕು. ಈಗ ತಮಿಳುನಾಡಿಂದ ಬಂದು ಸಂಘಟನೆಗಳಿಲ್ಲಿ ಬಂದು ಮಾಡುವಂಥದ್ದು ಯಾರು ಧೈರ್ಯ ಮಾಡಲ್ಲ ಅಂತ ನನಗನ್ಸೋದು. ಸ್ಥಳೀಯವಾಗಿ ಆ ಘಟನೆ ನಡೆದ ಮೇಲೆ ಆಕ್ರೋಶಗೊಂಡು ಸ್ಥಳೀಯರು ಮಾಡಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದು ಕೂಡ ತನಿಖೆ ಆಗಿದೆ, ಅದು ಕೂಡ FIR ಆಗಿದೆ, 2 FIR ಮಾಡಿದ್ದಾರೆ. ಇದು ಕೂಡ CID ತನಿಖೆ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೇನೋ ಆರ್ಡರ್ ಆಗಿದೆ. ಈಗ CID ಪೂರ್ತಿ ಇದನ್ನು ವರದಿನ ಈಗ ಕೊಳ್ಳೆಗಾರಕ್ಕೆ ಬಂದಿರಬೇಕು. CID ತಂಡ ಪೂರ್ತಿ ವರದಿ ತಗೊಂಡು ಅವ್ರು ತನಿಖೆ ಅಧಿವೇಶನ 2 ದಿನ ಮುಂಚಿತವಾಗಿ ನೋಡಿ. ಅಧಿವೇಶನ ಅಂತ ಕರೆಯುವಂಥದ್ದು ನಾವು ಜನಗಳ ಸಮಸ್ಯೆನ ಕೇಳೋಕ್ಕೆ, ಜನಗಳ ಸಮಸ್ಯೆಗಳನ್ನ ಹೇಳೋಕ್ಕೆ ಇರುವಂಥದ್ದು ಅಧಿವೇಶನ. ಆದರೆ ಈಗಾಗಲೇ ನಮ್ಮ ಸಚಿವ ನಾಗೇಂದ್ರ ಮೇಲೆ ಯಾವುದೇ ಒಂದು ಸಾಕ್ಷಿಗಳು ಅಥವಾ ಅದನ್ನು ತನಿಖೆಗಳು ಬಂದಿಲ್ಲ. ಅದರಿಂದ ಇವರು ಬೇಕಂತ ಹೇಳಿ ಅವ್ರು ರಾಜೀನಾಮೆ ಒತ್ತಾಯ ಮಾಡ್ತಿರೋಂಥದ್ದು. ಅದರಿಂದ ಈಗ ಅವರು ರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿದ್ರಂತ ಹೇಳಿ, ಯಾಕಂದರೆ ನಡೆಯುವಂಥದ್ದು 3 ದಿನ ಇತ್ತು, ನಡೆದಿದೆ, ಜನಗಳ ಸಮಸ್ಯೆ ಆಲಿಸ್ಬೋದಿತ್ತು. ಬಟ್ ಅವರ ವಿರೋಧ ಪಕ್ಷಗಳಿಂದ ಅದು ಮುಂದಕ್ಕೆ ಹೋಗಿದೆ.